ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೂ ಮನೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಹಾಗೆ ಇವತ್ತು ಬಂದು ಕ್ಲೀನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ 2 ಡೇಸಿಂದಾನೆ. ಸೊ ವ್ಲಾಗ್ ಏನು ಮಾಡಿಲ್ಲ. ಇವತ್ತು ಡ್ರೆಸ್ಸಿಂಗ್ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ನಿನ್ನೆ ಇಡೀ ಕಬೋರ್ಡ್ ಬಟ್ಟೆಗಳೆಲ್ಲ ಮಡಚಿಟ್ಟಿದ್ದೀನಿ. ಸೊ ಬಟ್ಟೆಗಳೆಲ್ಲ ಹಾಗೆ ಹೀಗೆ ಹಾಕ್ಬಿಟ್ಟಿತ್ತು. ಸೊ ನನ್ನ ರೂಮಲ್ಲಿರ್ಬೋದು, ನನ್ನ ಮಗನ ರೂಮಲ್ಲಿ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಕ್ಲೀನಿಂಗ್ ನಡೀತಾ ಇದೆ. ಮಗನ ಬರ್ಡೇ ಕೂಡ ಅವತ್ತೇ ಮಾಡ್ಸೋಣ ಅಂತ ಅಂದ್ಕೊಂಡಿರೋದ್ರಿಂದ ಎರಡೂ ಕೂಡ ಕೆಲಸ ನಡೀತಾ ಇದೆ. ಸೊ ಇವತ್ತು ಡ್ರೆಸ್ಸಿಂಗ್ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಮಗ ಮಲಗಿದ್ದಾನೆ ಇನ್ನು. ಸೊ ಟಿಫನ್ಗೆ ರೈಸ್ ಮಾಡಿಟ್ಟಿದ್ದೀನಿ, ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿಟ್ಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಸೊ ಅದೇ ಆಗುತ್ತೆ. ಮಕ್ಕಳು ಇಟ್ಕೊಂಡು ಯಾವ ರೀತಿ ಕ್ಲೀನಿಂಗ್ ನಾನು ಮಾಡ್ತೀನಿ ಅನ್ನೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡೋಣ ಬನ್ನಿ. ಏನೂ ಮಾಡೋಕ್ಕೆ ಬಿಡಲ್ಲ ಅವನು. ಬಟ್ಟೆ ಫೋಲ್ಡ್ ಮಾಡೋಷ್ಟಲ್ಲಿ ಕಿತ್ತಾಕ್ತಾನೆ. ಹಂಗಾಗ್ತದೆ. ನನ್ನ ವಾರ್ಡ್ರೂಮಲ್ಲಿ ಪೂರ್ತಿ ಕ್ಲೀನ್ ಮಾಡಿದ್ದೆ. ಬಟ್ಟೆಗಳು ಬೇಡದಿರೋದೆ, ಹೆಣ್ಮಕ್ಳು ಗೊತ್ತಲ್ಲ, ಅದು ಬೇಕು ಇದು ಬೇಕು ಅಂತ ಇಟ್ಕೊಬಿಡ್ತೀವಿ. ಸೊ ಅದನ್ನೆಲ್ಲ ತೆಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 3 ಬ್ಯಾಗ್ ಆಗಿದೆ ಬೇಡದಿರೋ ಬಟ್ಟೆಗಳು. ಎಲ್ಲನೂ ಕೊಟ್ಟು ಕಳಿಸ್ಬೇಕು. ಅಮ್ಮನ ಕೈಲಿ ಕೊಟ್ಟರೆ ಊರಲ್ಲಿ ಯಾರಿಗಾದ್ರು ಕೊಡ್ತಾರೆ. ಸೊ ಅದನ್ನ ಇಟ್ಟಿದ್ದೀನಿ. ನನ್ನ ಕೈಲಿ ಎಷ್ಟು ಮಟ್ಟಿಗೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೆ ನಿಜ ನನಗೆ ಗೊತ್ತಿಲ್ಲ, ಆದಷ್ಟು ಹಿಡ್ಕೋತೀನಿ. ಸೊ ಬನ್ನಿ, ಇವತ್ತಿನ ಡೇ ವ್ಲಾಗ್ ಅಂದರೆ ಎಲ್ಲ ಪೂರ್ತಿ ಕ್ಲೀನಿಂಗ್ ವಿಡಿಯೋಸನ್ನು ಎಲ್ಲ ಹಾಕಿ ಒಂದು ವ್ಲಾಗನ್ನು ಮಾಡ್ತೀನಿ. ತುಂಬ ಫಂಕ್ಷನ್ಸ್ ಎಲ್ಲ ಇದೆ ನನಗೆ. ಕಂಟಿನ್ಯೂಸ್ ಆಗಿ ಕ್ಲೀನಿಂಗ್ ಅಥವಾ ವ್ಲಾಗ್ಗಳಾದರೂ ಡೈಲಿ ಹಾಕೋಕ್ಕಾಗ್ತಿಲ್ವಲ್ಲ. ಸೊ ಎಲ್ಲದನ್ನು ಇಟ್ಕೊಂಡು ಒಂದು ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಥರ ಇದೆ. ಒಂದೇ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗಾಗುತ್ತೆ ಆ ವ್ಲಾಗನ್ನು. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಇನ್ನು 12 to 13 ಡೇಸ್ 14 ಡೇಸ್ ಇದೆ ಆ ಪೂಜೆಗೆ. ಇವತ್ತೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗಾಗುತ್ತೆ ನೋಡೋಣ. ಡ್ರೆಸ್ಸಿಂಗ್ ರೂಮ್ ಕ್ಲೀನ್ ಮಾಡೋಣ ಅಂತ ಕೂತಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗ ಇದ್ದ. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಟ್ರೈಪೋಡ್ಗೆ ಹಾಕಿ ಇಡ್ತೀನಿ, ಇಟ್ಟರೆ ಬಂದು ಬೀಳ್ಸಾಕ್ತಾನೆ, ಕಿತ್ತಾಕ್ತಾನೆ. ಸೊ ಯಾರಾದರೂ ಇದ್ದರೆ ವ್ಲಾಗ್ ಮಾಡ್ಬೋದು ಅಷ್ಟೇ. ಸೊ ಅದು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಕೂಡ ಬ್ಯುಸಿ ಇದ್ದರು. ಸೊ ನನ್ನ ಡ್ರೆಸ್ಸಿಂಗ್ ರೂಮ್ ಇರ್ಬೋದು, ನನ್ನ ರೂಮ್ ಪೂರ್ತಿಯಾಗಿ ಕ್ಲೀನ್ ಮಾಡಿಬಿಟ್ಟೆ ಆವತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಧೂಳೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ಸೊ ಬಾಲ್ಕನಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಮನೆಗೆ ಈ ಬಾಲ್ಕನಿನೇ. ಸೊ ಈ ಬಾಲ್ಕನಿ ಹಾಗೆ ನಮ್ಮ ರೂಮು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಒಂದೊಂದಾಗಿ ಕ್ಲೀನ್ ಮಾಡ್ಕೊತಾ ಹೋಗ್ಬೋದಲ್ವ ಅಂತ ಫಸ್ಟ್ ನನ್ನ ರೂಮು ಬಾಲ್ಕನಿನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಫುಲ್ ಟೆಸ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಹಸ್ಬೆಂಡ್ ಹೇಳಿದೆ ಫ್ಯಾನ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಇದೆಲ್ಲ ನನಗೆ ಅನಿಸೋದಿಲ್ಲ. ಸೊ ಅದಕ್ಕೋಸ್ಕರ ಫ್ಯಾನ್ಗಳನ್ನ ಕ್ಲೀನ್ ಮಾಡಿಸ್ಕೊಂಡು ಅದಾದಮೇಲೆ ಮೇಲೆ ಏನೇನು ಕೆಲಸಗಳಿರುತ್ತಲ್ಲ, ಡಸ್ಟ್ ಮಾಡೋದಿರ್ಬೋದು, ಫ್ಯಾನ್ ಕ್ಲೀನ್ ಮಾಡೋವಂಥದ್ದು ಇರ್ಬೋದು, ಈ ಕಿಟಕಿ ಕ್ಲೀನ್ ಮಾಡೋವಂಥದ್ದು ಇರ್ಬೋದು, ಇದನ್ನೆಲ್ಲ ಫಸ್ಟ್ ಮಾಡ್ಕೊಂಬಿಟ್ರೆ ಆಮೇಲೆ ಬೇರೆ ಕೆಲಸಗಳಿರುತ್ತೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದಂಥದ್ದು. ನನ್ನ ರೂಮಲ್ಲಿ ಹಾಗೇ ಆಯಿತು. ಬಟ್ ಬೇರೆದೆಲ್ಲ ಆ ಥರ ಮಾಡೋಕ್ಕೆ ಆಗಲೇ ಇಲ್ಲ. ಯಾಕಂದರೆ ಇಂದಿನೇ ತುಂಬ ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ನೀವು ನೋಡಿರ್ಬೋದು ಲಾಸ್ಟ್ ವ್ಲಾಗ್ಗಳಲ್ಲೇ ಪೂಜೆ ಇತ್ತು. ಅದಾದಮೇಲೆ ನನ್ನ ತಂಗಿ ಸೀಮಂತ ಬಂತು. ಅದಾದಮೇಲೆ ನನ್ನ ತಮ್ಮನ ಮಗುನ ನಾಮಕರಣ ಬಂತು. ಸೊ ಈ ರೀತಿ ಒಂದೊಂದಾಗಿ ಫಂಕ್ಷನ್ಗಳು ಸ್ಟಾರ್ಟ್ ಆಗೋಯಿತು. ಸೊ ನನಗೆ ಕಂಟಿನ್ಯೂಸ್ ಆಗಿ ಕ್ಲೀನಿಂಗ್ ಮಾಡೋಕ್ಕೆ ಆಗಿಲ್ಲ. ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕ್ಲೀನ್ ಮಾಡ್ಕೊತಾ ಹೋದೆ. ಫಸ್ಟಿಗೆ ನಾನು ರೂಮ್ ಪೂರ್ತಿ, ನೀವು ಅಷ್ಟೇ ಕ್ಲೀನ್ ಮಾಡ್ಕೋಬೇಕು ಅಂತಂದಾಗ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ರೆ ಅಂದರೆ ಸ್ಟಾರ್ಟ್ ಏನಾಗುತ್ತೆ ಮನೆಯಲ್ಲಿ, ಸೊ ಆ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡಿ, ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಸಜೆಷನ್ ಇನ್ನೊಂದೇನೆಂದರೆ ಸ್ಕ್ರೀನ್ಗಳೆಲ್ಲ ತೆಗೆದ್ಬಿಟ್ಟು ಧೂಳು ದುರ್ಸೋದಿರ್ಬೋದು, ಕಿಟಕಿಗಳು ತೋರಿಸೋದಿರ್ಬೋದು, ಇದೆಲ್ಲ ಮಾಡಿಕೊಡ್ರೆ ತುಂಬ ಬೆಸ್ಟಾಗಿ ಬರುತ್ತೆ. ಬಟ್ ನಾನು ಬೇಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ನಮ್ಮ ಮನೇಲಿ ತುಂಬ ವಿಂಡೋಸ್ ಇದೆ. ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ರೆ ಮಲ್ಗೋಕ್ಕೆ ಅಥವಾ ನಾವು ಡ್ರೆಸ್ಸಿಂಗ್ ಚೇಂಜ್ ಅದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಕ್ರೀನ್ಸ್ ಎಲ್ಲ ಲಾಸ್ಟಲ್ಲಿ ತೆಗೆದೆ. ಅದಾದಮೇಲೆ ನಮ್ಮ ರೂಮ್ ಪೂರ್ತಿಯಾಗಿ ಕ್ಲೀನ್ ಆದಾದಮೇಲೆ ಸೊ ನನ್ನ ಮಗನ ರೂಮಿಗೆ ಬಂದಿದ್ದೀನಿ. ಸೊ ಈಗ ಅವನ ರೂಮನ್ನು ಕ್ಲೀನ್ ಮಾಡ್ಕೋಬೇಕು. ನನ್ನ ಮನೇಲಿ ನಾನು ಫಸ್ಟ್ ಮೇನ್ ಮಿಸ್ಟೇಕ್ ಅಥವಾ ನಾನೇನಾದರೂ ಸೆಲೆಕ್ಷನಲ್ಲಿ ತಪ್ಪು ಮಾಡಿದ್ದೀನಿ ಅಂತಂದರೆ ಅದು ನನ್ನ ಮಗನ ರೂಮ್ ಅಂತಲೇ ಹೇಳ್ಬೋದು. ಸೊ ವೈಟ್ ಕಲರ್ನ ನಾನು ಹಾಕಿದೆ. ವೈಟ್ ಕಲರ್ನ ಸೆಲೆಕ್ಟ್ ಮಾಡಿಬಿಟ್ಟೆ ನಾನು. ನನ್ನ ಸೆಲೆಕ್ಷನ್ ಏನಾಗಿತ್ತು ಅಂದರೆ ಈ ರೂಮ್ಗೆ ಸ್ವಲ್ಪ ಕತ್ತಲಾಗುತ್ತೆ. ಏಕೆಂದರೆ ಬ್ಯಾಕ್ ಸೈಡ್ಗೆ ಒಂದು ಮನೆ ರೆಂಟ್ ಕೊಟ್ಟಿದ್ದೀವಿ. ಸೊ ಆ ಮನೆ ಒಂದು ನೆರಳು ಏನಿರುತ್ತೆ ಇವನ್ ವಿಂಡೋ ಮೇಲೇ ಬೀಳುತ್ತೆ. ಸೊ ಬೆಳಕು ತುಂಬ ಕಡಿಮೆ ಈ ರೂಮ್ಗೆ. ಸೊ ಅದರಲ್ಲಿ ಮಾವ ಬೇರೆ ಮೊಮ್ಮಗನ ರೂಮ್ ಚೆನ್ನಾಗಿರಲಿ ಅಂತ ಹುಡ್ಬಕ್ಕೆಲ್ಲ ಮೇಲೆ PUP ಫುಲ್ ಮಾಡಿಸಿದ್ರು. ಸೊ ಅದು ಸ್ವಲ್ಪ ಡಾರ್ಕ್ ಕಲರ್ ಆಗಿದ್ದರಿಂದ ಸ್ವಲ್ಪ ಲೈಟ್ ಡಾರ್ಕ್ ಆಗಿಸ್ತಿತ್ತು ರೂಮು. ಸ್ವಲ್ಪ ವೈಟ್ ಯೂಸ್ ಮಾಡಿದ್ರೆ ತುಂಬ ಲೈಟಾಗಿ ಕಾಣಿಸುತ್ತಲ್ಲ ಅಂತ ಆಗ್ತದೆ. ಬಟ್ ಮಕ್ಕಳು ಗೊತ್ತಲ್ಲ ನಿಮಗೆ, ಏನೋ ಒಂದು ಮಾಡಿ ಗಲೀಜು ಮಾಡ್ಕೊಬಿಡ್ತಾನೆ. ಅದಕ್ಕೋಸ್ಕರ
ಈ ರೂಮನ್ನು ಕ್ಲೀನ್ ಮಾಡೋದು ನಂಗೆ ದೊಡ್ಡ ಟಾಸ್ಕ್. ಪ್ರತಿ ಸತಿ ನಾನು ನೀಟಾಗಿ ಉಜ್ಜಿ ಒರೆಸ್ಬೇಕಾಗುತ್ತೆ. ಕೈ ಅಂಟಂಡು ಇಡ್ತಾನೇ ಇರ್ತಾರಲ್ಲ, ಸೊ ಗಲೀಜಾಗ್ಬಿಡುತ್ತೆ. ಹಾಗಾಗಿ ನನ್ನ ಮಗನ ರೂಮ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಒಂದು ಕಬೋರ್ಡಲ್ಲಿ ಬಟ್ಟೆ ಎಲ್ಲ ಮೊನ್ನೆನೇ ಮಡಚಿಟ್ಬಿಟ್ಟಿದೆ. ಬರೀ ಕಬೋರ್ಡ್ಗಳನ್ನ ಒರೆಸಿ ಕಿಟಕಿಗಳನ್ನ ಒರೆಸ್ಕೊಂಡಿದ್ದಂಥದ್ದು ಅಷ್ಟೇ. ಸೊ ಅವ್ನ ರೂಮ್ ಕೂಡ ಒಂದಿನದಲ್ಲಿ ಫಿನಿಷ್ ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತು ಬುಕ್ಸ್ ಎಲ್ಲ ಆರ್ಗನೈಸ್ ಮಾಡಿ ಅವ್ನ ಬಟ್ಟೆಗಳು ಬೇಡದೇ ಇರೋದೆಲ್ಲ ತೆಗೆದು ಈ ಥರದ್ದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಕ್ಲೀನಿಂಗ್ ಸ್ಟಾರ್ಟ್ ಆಗಿದ್ದು ಕಿಚನ್. ಸೊ ಕಿಚನಲ್ಲಿ ಎಲ್ಲರೂ ಬಂದಿದ್ದಾರೆ, ನೀವು ನೋಡ್ಬೋದು. ಇದು ತಮ್ಮಂದು ಮಗನದು ನಾಮಕರಣಕ್ಕೆ ಅಂತ ನಾವು ಸಿಟಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ಎಲ್ಲರೂ ಕೂಡ ಬಂದಿದ್ರು ಅಲ್ಲಿಗೆ. ಸೊ ಅವ್ರು ನೆಕ್ಸ್ಟ್ ಡೇ ಕೂಡ ಮಗುಗೆ ಗುಂಡು ಮಾಡ್ಸೋಕ್ಕೆ ಅಂದ್ಬಿಟ್ಟು ವಾಪಸ್ ಸಿಟಿ ಬೆಟ್ಟಕ್ಕೆ ಬರಬೇಕಿತ್ತು. ಸೊ ಅದೇನಾಗುತ್ತೆ, ಬ್ಯಾಂಗ್ಳೂರಿಗೆ ದೂರ ಆಗುತ್ತೆ, ಬೇಡ ಬನ್ನಿ ಇಲ್ಲಿಗೇನೆ ಅಂತ ಹೇಳಿ ಕರ್ಕೊಂಡು ಬಂದೆ. ಬಟ್ ಅವತ್ತು ಸಂಡೇ ಇತ್ತು, ಬರೋಷ್ಟರಲ್ಲಿ ಆಲ್ಮೋಸ್ಟ್ 5 o'clock ಆಗಿತ್ತು ಅಂತ ಅನಿಸುತ್ತೆ. ಇವ್ರೇನು ಮಾಡಿದ್ರು, ಸರಿ ಒಬ್ಬಳೇ ಹೆಂಗೆ ಕ್ಲೀನ್ ಮಾಡ್ಕೋತೀಯ, ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೆಲ್ಲ, ಸೊ ನಾವು ಹೆಂಗೂ ಇದ್ದೀವಲ್ಲ, ಏನು ಮಾಡಬೇಕು, ಎಲ್ಲರೂ ಸೇರಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಫುಲ್ ಕಿಚನನ್ನು ಕ್ಲೀನ್ ಮಾಡ್ಬಿಡೋಣ ಇವತ್ತು ಅಂತ. ಬಟ್ ಫುಲ್ ಕಿಚನ್ ಪಾತ್ರೆಗಳೆಲ್ಲ ತೊಳೆದಿದ್ದೆಲ್ಲ ಕ್ಲೀನ್ ಆಯಿತು, ಫ್ರಿಜ್ ಕ್ಲೀನ್ ಆಯಿತು. ಅದಾದಮೇಲೆ ಕಿಚನ್ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ. ನಾನು ಪ್ಲ್ಯಾನ್ ಮಾಡಿದ್ದೆ ಪೂಜೆ ಮುಗಿಸ್ಕೊಂಡು ಬಂದು ಇವತ್ತು ಎಷ್ಟೇ ಹೊತ್ತಾಗಲಿ ಪಾತ್ರೆಗಳೆಲ್ಲ ವಾಶ್ ಮಾಡಿಡಬೇಕು ಅಂತ. ಗೊತ್ತಿಲ್ಲ, ನನಗೊಂದು ಸ್ಟ್ರೆಂತ್ ಅಂತಲೇ ಹೇಳ್ಬೋದು, ಬ್ಯಾಕ್ ಸಪೋರ್ಟ್ ಅಂತಲೇ ಹೇಳ್ಬೋದು ಈ ನನ್ನ ಫ್ಯಾಮಿಲಿ. ಏನೇ ಆಗಲಿ, ಪೂಜೆ ಆಗಲಿ, ಫಂಕ್ಷನ್ ಆಗಲಿ, ಏನಾದರೂ ಆಗಲಿ ನನ್ನ ಜೊತೆ ಯಾವತ್ತೂ ಇದ್ದೇ ಇರ್ತಾರೆ. ಸೊ ಹಾಗೆ ಇವತ್ತು ಕೂಡ ಕ್ಲೀನಿಂಗ್ ಅಂತ ಬಂದರು. ನನ್ನ ತಮ್ಮ ರೇಗಿಸ್ತಾ ಇದ್ದ, ಕ್ಲೀನ್ ಮಾಡೋಕ್ಕೆ ಅಂದರೆ ಕರ್ಕೊಬಂದಿದ್ದಾನೆ ನಮ್ಮನ್ನೆಲ್ಲನೂ ಸುಮ್ಮನೆ ಬಾಬಾ ಅಂತ ಹೇಳ್ಬಿಟ್ಟು ಅಂತ. ಬಟ್ ಇಲ್ಲ, ಆ್ಯಕ್ಚುಲಿ ಯಾವ್ದು ದೂರ ಆಗುತ್ತೆ ಅಂತ ಹಸ್ಬೆಂಡೇ ಹೇಳಿದ್ರು, ಬನ್ನಿ ಪರವಾಗಿಲ್ಲ, ನಾಳೆ ಹೆಂಗೆ ಹೋಗೋರಂತೆ, ಮತ್ತೆ ಊರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಮತ್ತೆ ಏನು ಮಾಡ್ತೀರಾ ಅಂತ. ಬಟ್ ಎಲ್ಲ ಕೂಡ ಕಿಚನ್ ಆಲ್ಮೋಸ್ಟ್ 80% ಕ್ಲೀನ್ ಆಗೋಯ್ತು ಅಂತ ಹೇಳ್ಬೋದು. ನಮ್ಮಮ್ಮ ಅದು ಸುಮ್ಮನೆ ಇರಲ್ಲ, ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಅಮ್ಮ ಸ್ಟಾರ್ಟ್ ಮಾಡಿದ್ರು ಒಂದು ಕಡೆಯಿಂದ. ಸೊ ಅತ್ತೆ ಎಲ್ಲ ಬಂದಿದ್ದರು, ಹಿಂದೂರಮ್ಮ ಎಲ್ಲ, ಅಪ್ಪ ಅಮ್ಮ ಎಲ್ಲ. ಅವರು ಸ್ವಲ್ಪ ತಿದ್ದು ಕಾಫಿ ಎಲ್ಲ ಕುಡಿದು ಅವರು ಹೊರಟಿದ್ದೆ ತಡ. ನಮ್ಮಮ್ಮ ಫ್ರಿಜ್ ತೆಗೆದ್ರು, ಫ್ರಿಜ್ ಕ್ಲೀನ್ ಮಾಡಿಬಿಡ್ತೀನಿ ಅಂತ, ಮತ್ತೆ ಯಾವಾಗ ಬರ್ತೀನಿ ಕ್ಲೀನ್ ಮಾಡೋಣ ಅಂತ. ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ನೀವು ಅತ್ತೆ ಬಂದಾಗ ಫೋನ್ ಮಾಡು, ಇಬ್ಬರು ಬಂದು ಮಾಡಿಕೊಡ್ತೀವಿ ಅಂತ. ಇನ್ನು ಮಾಡ್ತೀವಿ, ಸುಮ್ಮನೆ ಇರ್ತಾರೆ. ಹೆಂಗೂ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇರು ಮಾಡಿಬಿಡೋಣ ಅಂತಂದ್ಬಿಟ್ಟು ಇಡೀ ಕಿಚನನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಒಬ್ಬೊಬ್ಬರಾಗಿ ಅಮ್ಮ ಪಾತ್ರೆ ತೊಳ್ಕೊಡ್ತಾಯಿದ್ರು, ಆಂಟಿ ಒರೆಸ್ಕೊಡ್ತಾಯಿದ್ರು, ಒಬ್ಬರು ಜೋಡಿಸ್ಕೊಡ್ತಾಯಿದ್ರು, ಇನ್ನೊಂದು ಮಾಡ್ತಿದ್ವಿ. ಈಗ ಎಲ್ಲರೂ ಸೇರಿಕೊಂಡು ಕಿಚನನ್ನಂತೂ ಕ್ಲೀನ್ ಮಾಡಿದ್ವಿ. ಮನೆಯಲ್ಲಿ ಮೇಯ್ನ್ ಪಾರ್ಟ್ ಅಂದರೆ ಕಿಚನ್ನು. ಸೊ ಕಿಚನ್ ಕ್ಲೀನಿಂಗ್ ಆಯಿತು ಅಂತಂದರೆ ಒಂಥರ 80% ಕೆಲಸ ಮನೇಲಿ ಮುಗೀತು ಅಂತಲೇ ಹೇಳ್ಬೋದು. ಆ ಥರ ಇರುತ್ತೆ. ನಾನು ಹೇಳೋದು ಅಷ್ಟೇ, ಕಿಚನನ್ನು ಫಸ್ಟು ಕ್ಲೀನ್ ಮಾಡ್ಕೊಂಬಿಡಿ. ಅಂದರೆ ಡಸ್ಟಿಂಗ್ ಇರ್ಬೋದು, ಇದೆಲ್ಲ ಆಗಿದ ತಕ್ಷಣ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಡಿ. ಆವಾಗ ಒಂದು ಮೇಯ್ನ್ ಹೆಡ್ಡೇಕ್ ಕಡಿಮೆ ಆಗುತ್ತೆ. ಸೊ ಕಿಚನ್ ಕ್ಲೀನ್ ಮಾಡಿಲ್ಲ ಅಂದರೆ ಇಡೀ ಮನೆ ಕೆಲಸ ಏನೂ ಆಗಿಲ್ವಲ್ಲ ಅಂತಲೇ ಅನಿಸ್ತಾ ಇರುತ್ತೆ. ಸೊ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಎಲ್ಲ ಕೆಲಸ ಮುಗೀತು ಅನ್ನೋ ಥರ ಅನಿಸುತ್ತೆ. ನಾನಿನ್ನು ಚಿಮ್ನಿ ಸರ್ವಿಸ್ ಮಾಡೋರನ್ನ ಕರೆಸ್ಬೇಕು, ಇದೆಲ್ಲ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು. ನಿನ್ನ ಮಗನ್ ನೋಡು, ಇಲ್ಲಿ ನೋಡೇ, ನೋಡಿ ಇಲ್ಲಿ ನೋಡ್ ಬೇಗ. ಅವರೆಲ್ಲ ಕ್ಲೀನ್ ಮಾಡಿದ್ದಾರೆ, ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ. ಅದನ್ನೇ ಹೇಳಕ್ ಬರ್ತಾನೆ, ನಾನೇ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅವರೆಲ್ಲ ಕ್ಲೀನ್ ಮಾಡಿರೋದ್ನ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ. ಸಮಾಧಾನ ನಿಜಾನ ಸುಳ್ಳ ಕಮೆಂಟ್ ಮಾಡಿ ಗೈಸ್. ಇಲ್ಲ, ಆ ವಿಡಿಯೋ ಹಾಕಿದ್ಮೇಲೆ ಬೇಕಾದ್ರೆ ಫೋನ್ ಮಾಡ್ತಾನೆ. ಈ ಒಂದು 30 seconds ಅಲ್ಲಿ ಕೂತಿರ್ತೀಯಲ್ಲ, ಜಸ್ಟ್ 30 seconds. ಆಮೇಲೆ 2 ಸ್ಕ್ವೇರ್ ಪ್ಲೇಟ್ ಬರ್ತಿರೋದು ಕಟ್ ಮಾಡಿದ ತಕ್ಷಣ ಅಷ್ಟೇ. ಜಸ್ಟ್ ಕಾಫಿ ಕೊಡು, ರಸ್ ಕೊಡು, ಸ್ಟಾರ್ಟ್ ಆಗೋಯ್ತು. ನಮ್ಮಮ್ಮ ಅಡಿಗೆ ಮಾಡ್ತಿದ್ದಾರೆ. ಆಗ ಅಲ್ಲೂ ಇಲ್ಲ ನಿನ್ನ ಕಾಂಟ್ರಿಬ್ಯೂಷನ್. ಎಣ್ಣೆ ಬದನೆಕಾಯಿ ಸಾರು ಅಷ್ಟೇ, ಎಣ್ಣೆ ಬದನೆಕಾಯಿ ಸಾರು ಅಷ್ಟೇ. ಕಾಫಿ ಕುಡಿದ್ರೆ ಅಷ್ಟೇ ಕೆಲಸ ನೋಡ್ರಿ, ಕಾಫಿ ಕುಡಿ. ಹಾಯ್, ದೇವಸ್ಥಾನದಿಂದ ಒಂದ್ಮೇಲೆ ಮತ್ತೆ ಬ್ಲಾಗ್ನ ಮಾಡೋಕ್ಕಾಗಿಲ್ಲ. ಸೊ ಅವರೆಲ್ಲ ಹೊರಟಲ್ಲ, ನಿಮಗೆ ಒಂದು ಸ್ವಲ್ಪ ಸರಿ ಮಾಡಿ ತಿನ್ನಿಸಿ. ಬಟ್ಟೆ ಇತ್ತು ಎಷ್ಟೊಂದು ವಾಶಿಗೆ ಹಾಕ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿದ್ರಲ್ಲ, ಸೊ ಎಲ್ಲ ತೆಗೆದು ಮಿಷನ್ಗೆ ಹಾಕಿದ್ದೀನಿ. ಹ್ಯಾಂಡ್ ವಾಶ್ ಮಾಡೋ ಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇದೆ. ಸೊ ಅದನ್ನೆಲ್ಲ ಇಟ್ಟಿದ್ದೀನಿ, ಹ್ಯಾಂಡ್ ವಾಶ್ ಮಾಡಬೇಕು.
ಇಲ್ಲಿ ನೋಡಿ ರಾಶಿ ಹೇಗಿದೆ ಅಂತ. ನಮ್ಮಮ್ಮ ರಾತ್ರಿ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ಇದೆಲ್ಲ ಫುಲ್ಲು ರಾತ್ರಿನೇ ಮಾಡಿಬಿಟ್ರು. ನೋಡ್ಬೋದು ಇದೆಲ್ಲ ರಾತ್ರಿ ಎಲ್ಲ ತೊಳೆದು ಎಲ್ಲದಕ್ಕೂ ಫಿಲ್ ಮಾಡಿ ನೀಟಾಗಿ ಎಲ್ಲ ಸೆಟ್ ಮಾಡಿ ಎಲ್ಲ ಇಟ್ವಿ. ಇದು ಎಲ್ಲ ಮೇಲೆ ಅಂತ ಫುಲ್ ಜಾಸ್ತಿ ಜಿಡ್ಡಾಗ್ಬಿಟ್ಟಿತ್ತು ಅದ್ರ ಮೇಲೆ. ಸೊ ಅದೆಲ್ಲ ತೊಳೆದು ಎಲ್ಲ ಮಾಡಿದರು. ಫ್ರಿಜ್ ಅಂತ ಫುಲ್ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ. ಮತ್ತೆ ಟಂಪಾಗಿದೆ, ಅದು ಊರಿಂದ ತರಕಾರಿ ಎಲ್ಲ ಕಳಿಸಿದಾಗತ್ತೆ. ಸೊ ಅದೆಲ್ಲ ಇದೆ. ಫ್ರಿಜ್ ಎಲ್ಲ ಕ್ಲೀನ್ ಆಗೋಯ್ತು. ಈ ಲೈನ್ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ವಿ ರಾತ್ರಿ. ಇಲ್ಲಿಂದ ಇಲ್ಲಿ ತನಕ ಫುಲ್ ಕ್ಲೀನ್ ಮಾಡಿದ್ವಿ. ಅಮ್ಮ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಇದನ್ನೆಲ್ಲ ತೊಳೆದಿಟ್ರೋದು. ಇದೆಲ್ಲ ಫುಲ್ ನಾನು ಮಾಡ್ಕೋತೀನಿ ಬಿಡಿ ಅಂತಂದರೆ ಅದನ್ನೆಲ್ಲ ಬೆಳಗ್ಗೆ ತೊಳೆದಿಟ್ಟಿದ್ದಾರೆ. ಎಲ್ಲ ಒರೆಸಿ ಇಟ್ಬಿಟ್ಟಿದ್ದಾರೆ. ನೀಟಾಗಿ ಜೋಡಿಸ್ಕೋಬೇಕಷ್ಟೇ ಅದನ್ನೆಲ್ಲ ಈಗ. ಮತ್ತು ಮೇಲೆ ಕಬೋರ್ಡ್ಸ್ ಎಲ್ಲ ಒರೆಸ್ಬೇಕು. ಈ ಕೆಲಸ ಇದೆ. ದೋಸೆ ಹಾಕೋಣ, ಹೊಟ್ಟೆ ಸಿಕ್ತಿತ್ತು ಊಟ ಮಾಡೋಕ್ಕೆ. ಮಲಗಿಬಿಟ್ಟಿದೆ. ನನಗೂ ಫುಲ್ ನಿದ್ದೆ ಬರ್ತಾಯಿತ್ತು. ಏನೋ ಗೊತ್ತಿಲ್ಲ, ಫುಲ್ ನಿದ್ದೆ ಜಾಸ್ತಿ ಆಗೋಯ್ತು. ಸರಿ ಮಲಗಿಬಿಡೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಮಲಗಿದ್ದೆ. ಈಗ ನನ್ನ ಮಗ ಇದೆಲ್ಲ ಇದೆಲ್ಲ ಒಂದು ಸ್ವಲ್ಪ ಎತ್ತಿಟ್ಕೋಬೇಕು. ಬಟ್ಟೆ ವಾಶ್ ಮಾಡಬೇಕು. ನೋಡೋಣ, ಅವ್ನು ನಾನು ಮಲಗಿದ್ರೆ ಪಕ್ಕದಲ್ಲಿ ಮಲಗಿಬಿಡ್ತಾನೆ, ಇಲ್ಲ ಅಂದರೆ ಅವನು ಎದ್ಬಿಡ್ತಾನೆ. ಹಂಗೆ ಅವನು ಈಗ ದೋಸೆ ತಿಂದ್ಬಿಟ್ಟು ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊತೀನಿ. ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ದೋಸೆ ತಿಂದು ಮಾಡೋಣ ಅಂತ. ಅಷ್ಟರಲ್ಲಿ ನನ್ನ ಮಗ ಮತ್ತೆ ಎದ್ದ. ಸೊ ಅವನನ್ನು ಮಲಗಿಸಿ ಅವ್ನಿಗೆ ಸ್ವಲ್ಪ ತಿನ್ನಿಸಿ ಮತ್ತು ಅವನ್ನ ಮಲಗಿಸಿ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಆಗಿಬಿಡಿದೆ ಅಂತ ಯೋಚನೆ ಮಾಡ್ಬೋದು ನೀವು. ಅವನಿಗೆ ತಿನ್ನಿಸುವಾಗ ಮತ್ತೆ ಗಲೀಜು ಮಾಡ್ದೆ. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಆಗಿದೆ. ಈಗ ಈ ಅಕ್ಕಿ ಪಾತ್ರೆ ಇರ್ಬೋದು, ಹಸಿ ಪಾತ್ರೆಗಳಿಗೆಲ್ಲ ಕೂಡ ವಾಶ್ ಮಾಡಿ ಇಟ್ಟಿರು. ಸೊ ಅದಕ್ಕೆಲ್ಲದನ್ನು ಕೂಡ ಒರೆಸಿ ನೀಟಾಗಿ ಅದನ್ನೆಲ್ಲ ತುಂಬ್ತಾ ಇದ್ದೀನಿ. ಇದು ಬಂದು ನನ್ನ ಮಗಂದು ರಾಗಿ ಮಾಲ್ಟ್ ಪೌಡರು, ಸೊಸರಿ ಪೌಡ್ರು. ಸೊ ಅದನ್ನು ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ಅವತ್ತಿನ ಕ್ಲೀನಿಂಗನ್ನು ನಾನು ಮತ್ತೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಕೆಲಸ ಇತ್ತು ಅವತ್ತು. ಫುಲ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತಷ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಿಚನ್ ಅಂತೂ ಸೀರಿಯಸ್ಸಾಗಿ ಎಲ್ಲ ಆಗೋಯ್ತು ಅಂದ್ಕೋತೀವಿ. ನಿಜ ಏನೂ ಆಗಿರಲ್ಲ. ಎಷ್ಟು ಕ್ಲೀನ್ ಮಾಡ್ತಾನೆ ಇದ್ದೀವಿ ಗೊತ್ತಾ. ನಾನು ಹಸ್ಬೆಂಡು ಅವತ್ತು ನೈಟು ಆಲ್ಮೋಸ್ಟ್ ರಾತ್ರಿ 1 o'clock ತನಕ ಕ್ಲೀನ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಈ ವರ್ಷದ ಕ್ಲೀನಿಂಗ್ ಸಿಕ್ಕಾಪಟ್ಟೆ ಹೆಲ್ಪಿಂಗ್ ಆಯಿತು. ಹೆಲ್ಪ್ ಮಾಡಿದ್ರು, ಆದರೂ ಕೂಡ ಅಷ್ಟು ಕಷ್ಟ ಅಂತಲೇ ಅನಿಸ್ತು. ಯಾವ ವರ್ಷವೂ ಇಷ್ಟು ಕಷ್ಟ ಅಂತ ಅನಿಸಿರಲಿಲ್ಲ. ಅಷ್ಟು ಕಷ್ಟ ಆಯಿತು. ನನ್ನ ಮಗನ ಇಟ್ಕೊಂಡು ಹ್ಯಾಂಡ್ಲ್ ಮಾಡೋ ಅಂಥದ್ದು ಇರ್ಬೋದು. ಮತ್ತು ಈ ಕ್ಲೀನಿಂಗ್ ಮಾಡೋಕ್ಕೋಗಿ ಎಷ್ಟು ಲಾಸ್ ನಾನು ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ನೋಡಿ ಆಚೆ ಇದೆ ನೋಡು ಪಪ್ಪ. ಹಾಗೆ ಇಲ್ಲಿ ನೋಡ್ಬೋದು ಈ ಕಡೆ ಸೈಡೆಲ್ಲ ಫುಲ್ಲಾಗಿ ಆಂಟಿ ಎಲ್ಲ ಒರೆಸ್ಕೊಟ್ಟಿದ್ರು. ಇನ್ನು ಈ ಕಡೆ ಕಬೋರ್ಡ್ಸ್ ಎಲ್ಲ ಸ್ವಲ್ಪ ಒರೆಸ್ಕೊಡ್ತೀನಿ, ಮೇಲೆ ಎಲ್ಲ ಕೊಡು ಅಂತ ಹೇಳಿದ್ರು ಹಸ್ಬೆಂಡು. ಸೊ ಬೆಳಗ್ಗೆ ಇದು ಕೂಡ 5:30ಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಹಸ್ಬೆಂಡ್ ಇದ್ದಾಗ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ಮಗ ಕೂಡ ಎದ್ದಿರಲ್ವಲ್ಲ ಆಗುತ್ತೆ. ಅದಾದಮೇಲೆ ತುಂಬ ಕಷ್ಟ ಕ್ಲೀನಿಂಗ್ ಮಾಡ್ಕೊಳ್ಳೋವಂಥದ್ದು. ಮಗುನ ಇಟ್ಕೊಂಡು ನಾನು ಏನು ತೆಗ್ದಿರಲಿಲ್ಲ ಅದನ್ನ ತೊಗೊಂಡು ಬಾಯಲ್ಲಿ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಬಿಡ್ತಾನೆ. ಅದಕ್ಕೆ ಮಕ್ಕಳಿರೋರಿಗೆ ಒಂದು ಟಿಪ್ಸ್ ನಾನು ಹೇಳೋದೇನೆಂದರೆ, ಮಕ್ಕಳು ಎದ್ದೇಳೋಕ್ಕೂ ಮುಂಚೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಅವ್ರು ಮಲಗಿದ ಮೇಲೆ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡಿ. ಮಕ್ಕಳನ್ನ ಇಟ್ಕೊಂಡು ನೀವು ಕ್ಲೀನ್ ಮಾಡೋಕ್ಕೆ ಹೋದರೆ ಒಂದು ಕೆಲಸಕ್ಕೆ 2 ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಆದಷ್ಟು ಅವ್ನು ಮಲಗಿದಾಗನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮತ್ತು ಅವ್ರಿಗೆ ಪಾಪ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅವ್ರು ಕೀಳಬಾರ್ದು ಅಥವಾ ನಮಗೆ ಕೋಪ ಬರೋದು ಇದೆಲ್ಲ ಸಹಜ ಎಲ್ಲ ಕಿತ್ತಾಗ. ಬಟ್ ಮಕ್ಕಳಲ್ವಾ, ಏನೂ ಮಾಡೋಕ್ಕಾಗೋದಿಲ್ಲ. ನನಗೂ ಕೂಡ ಕೋಪ ಬರುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಏನೂ ಅನಿಸೋದಿಲ್ಲ. ಸೊ ಹೀಗೆ ನಾನು ಹಾಗೆಯೇ ಮಾಡ್ಕೊಂಡು ಹೋದೆ. ಬಟ್ ಕ್ಲೀನಿಂಗ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಹೆಂಗೋ ಆಗ್ಬಿಡಲಿ, ಬೇಗ ಬೇಗ ಮಾಡಿಬಿಡೋಣ ಅಂತ ಮಾಡೋಕ್ಕೆ ಹೋಗ್ತೀವಿ. ಸೊ ಆಗ ಒಂದಷ್ಟು ಎಡವಟ್ಟುಗಳಾಗುತ್ತೆ. ನನಗೂ ಕೂಡ ಆಯಿತು. ಏನಾಯಿತು ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಮುಂದೆ. ಹೋಗು ಕ್ಲೀನ್ ಮಾಡಕ್ಕೆ ಬಿಡ್ತಾ ಇಲ್ಲ ಬಂಗಾರಿ. ಒಂದ್ಸು ನೋಡಿ ಎಷ್ಟಿದೆ, 8:30 ಆಯಿತು ಟೈಮು. ಇವನು ನೋಡಿ ಇಲ್ಲಿ ಕೆಲಸ ಕೊಡ್ತಾ ಇದ್ದಾನೆ ನನಗೆ. ಅವನು ಕೆಲಸ ಮಾಡೋಕ್ಕೆ ಬಿಡಲ್ಲ ಇದು. ಹಾಗೆ ಈ ಒಂದು ಕಬೋರ್ಡ್ ಏನಿದೆಲ್ಲ, ಇಲ್ಲಿ ಬೆಡ್ಶೀಟ್ಸ್ ಇರ್ಬೋದು, ಸೋಫಾ ಕವರ್ಸ್ ಇರ್ಬೋದು, ಇದನ್ನೆಲ್ಲದನ್ನು ಕೂಡ ಇಟ್ಕೋತೀನಿ. ಆ್ಯಕ್ಚುಲಿ ಒಂದು ಸೋಫಾ ಕವರ್ ತೊಗೊಳ್ಳೋಣ ಹೊಸದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಬಟ್ ಒಂದು 2-3 ಕಡೆ ನೋಡಿದೆ, ಯಾವುದು ಕೂಡ ಇಷ್ಟನೇ ಆಗಲಿಲ್ಲ ನನಗೆ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಸೋಫಾ ಕವರ್ಸ್ ಎಲ್ಲಿ ಚೆನ್ನಾಗಿರತ್ತೆ ಅನ್ನೋದು, ಅಥವಾ ಆನ್ಲೈನಲ್ಲಿ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಥವಾ ಲಿಂಕ್ಗಳನ್ನು ಕಳಿಸಿ. ನಾನು ತೊಗೋಬೇಕು. ನಮ್ಮ ಸೋಫಾಗೆ ಏನಂದರೆ ಸೆಟ್ ಬರುತ್ತಲ್ಲ, ಅದನ್ನ ತೊಗೊಂಡ್ರೆ ಆಗೋದಿಲ್ಲ. ಸೊ ಕಟ್ಟಿಂಗ್ ಮಾಡಿಸ್ಕೋಬೇಕಾಗುತ್ತೆ ನಾನು. ನಮ್ಮದು 11 ಸೀಟರ್ಸ್ ಥರ. ಸೊ ಅದು ನನಗೆ ಸಿಗೋದೇ ಇಲ್ಲ ಎಷ್ಟು ಹುಡುಕಿದ್ರು.
ಸೊ ಯಾರಿಗಾದ್ರು ಗೊತ್ತಿದೆ ಪ್ಲೀಸ್ ಕಾಮೆಂಟ್ ಮಾಡಿ. ನನಗೆ ಚೇಂಜ್ ಮಾಡಬೇಕು ಸೋಫಾ ಕವರ್ಸ್, 2 ಸೋಫಾ ಕವರ್ಸ್ ಏನಾದರೆ ಅದೆರಡು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ತುಂಬ ಸತಿ ನೋಡ್ತೀನಿ, ಎಲ್ಲೂ ಕೂಡ ಸಿಗೋದಿಲ್ಲ. ಸೊ ಇದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಇದನ್ನಂತೂ ವಾರಕ್ಕೆ ಒಂದು ಸತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಟವಲ್ಸ್ ಎಲ್ಲ ಇಲ್ಲೇ ಹೇಳೋದ್ರಿಂದ ಸೊ ಎಲ್ಲ ಕಿತ್ತಾಕ್ತಾನೆ ನನ್ನ ಮಗ. ನಾವು ಅರ್ಜೆಂಟಿಗೆ ಕಿತ್ಬಿಡ್ತೀವಿ, ಇಲ್ಲ ಅಂತಲ್ಲ. ಸೊ ಇದು ಹೆಂಗಾಗೋದು ಅಂದರೆ ಫಂಕ್ಷನ್ ಮುಂಚೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ತೀವಿ, ಫಂಕ್ಷನ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಕ್ಲೀನ್ ಮಾಡಬೇಕಾಗುತ್ತೆ. ಎಲ್ಲರೂ ಬಂದಿರ್ತಾರಲ್ಲ, ಎಲ್ಲದನ್ನೂ ಓಪನ್ ಮಾಡ್ತೀವಿ, ಎಲ್ಲದನ್ನೂ ಮತ್ತೆ ಹೆಂಗಂದರೆ ಹಂಗೆ ಇರ್ತೀವಿ, ಆ ಥರ. ಸೊ ಈ ಶಿಂಕ್ ಕೆಳಗಡೆ ಏರಿಯಾ ಏನಿದೆಯಲ್ಲ, ಇದನ್ನೆಲ್ಲದೂ ಕೂಡ ಬ್ಯಾಗ್ಗಳು, ಕವರ್ಗಳು ಇಂಥದ್ದನ್ನ ಡಂಪ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ. ಸೊ ನೀವೆಲ್ಲ ಯಾರು ಯೂಸ್ ಮಾಡ್ತೀರಾ ಈ ಥರ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಕವರ್ಸ್ ಎಲ್ಲ ಕೊಡ್ತಾರಲ್ಲ ಅಂಗಡಿಯಲ್ಲಿ, ಅದನ್ನೆಲ್ಲ ಏನೂ ಬಿಸಾಕೋದಿಲ್ಲ. ಯಾಕೆ ಅಂತಂದರೆ ಪ್ಲಾಸ್ಟಿಕ್ಕು ಆ್ಯಕ್ಚುಲಿ ಯೂಸೇ ಮಾಡಬಾರ್ದು. ಸೊ ಏನು ಮಾಡೋಕ್ಕಾಗಲ್ಲ, ಬ್ಯಾಗ್ ತೊಗೊಂಡು ಹೋಗಿರ್ತಾರೆ ಹಸ್ಬೆಂಡು, ಆದರೂ ಕೂಡ ಒಂದು 2-3 ಅಂಗಡಿಗೆ ಹೋದಾಗ ಅವ್ರು ನೆನಪಿರಲ್ಲ, ತೊಗೊಂಡು ಬಂದುಬಿಡ್ತಾರೆ. ಸೊ ಅದನ್ನೆಲ್ಲ ನಾನು ಹಾಗೆ ಇಡ್ತೀನಿ. ವೇಸ್ಟ್ ಈಗ ಕಸ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಅದರಲ್ಲೇ ಹಾಕಿ ಕಸಕ್ಕೆ ಹಾಕ್ಬಿಡ್ತೀನಿ. ನಾವು ಡಸ್ಟ್ಬಿನ್ ಕವರ್ ಒಂದನ್ನು ಯೂಸ್ ಮಾಡೋದು, ಅದು ಕೂಡ ಪ್ಲಾಸ್ಟಿಕ್ಕೇ ಆಗುತ್ತೆ. ಸೊ ಇತ್ತೀಚೆಗೆ ಅದನ್ನು ಯೋಚನೆ ಮಾಡಿ ನಾನು ಏನು ಕವರ್ಸ್ ಇರುತ್ತಲ್ಲ ಮನೇಲಿ ಎಕ್ಸ್ಟ್ರಾ, ಅದರೊಳಗೇ ಕಸನ ಹಾಕ್ಬಿಟ್ಟು ಹೊರಗಡೆ ಹಾಕ್ಬಿಡ್ತೀವಿ. ನಾವು ಏನು ಹೇಳ್ತೀವಿ, ಕಸನ ಇವ್ರು ಬರ್ತಾರಲ್ಲ ಅವ್ರಿಗೇನು ಹಾಕೋದಿಲ್ಲ. ಇಲ್ಲಿ ಕೆಳಗಡೆ ನಾವು ಶೋರೂಮ್ ಬಾಡಿಗೆ ಕೊಟ್ಟಿರೋದ್ರಿಂದ ಸೊ ಶೋರೂಮ್ ಅವ್ರ ಕಸನೆಲ್ಲ ಸುಡ್ತಾ ಇರ್ತಾರೆ. ಸೊ ಪ್ಲಾಸ್ಟಿಕ್ಕನ್ನು ಕೂಡ ಅದ್ರ ಜೊತೆ ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಡೋಗಿ ಹಾಕ್ಬಿಡ್ತೀವಿ, ಅದನ್ನು ಕೂಡ ಸುಟ್ಬಿಡ್ತಾರೆ. ಸೊ ಹಾಗೆ ನಾನು ಯೋಚನೆ ಮಾಡಿ ಡಸ್ಟ್ಬಿನ್ ಕವರ್ಸನ್ನು ತರಿಸ್ತಿಲ್ಲ. ಈಗ ಈ ವೇಸ್ಟ್ ಕವರ್ಸ್ ಏನಿದೆಯಲ್ಲ, ಇದಕ್ಕೇ ಕಸನ ಹಾಕಿ ಕ್ಲೀನ್ ಮಾಡೋ ಥರ ಮಾಡ್ಕೋತೀನಿ. ಸೊ ಇದೊಂದು ಟಿಪ್ ಅಂತ ಹೇಳ್ಬೋದು. ಸೊ ಆದಷ್ಟು ನಾವು ಕೂಡ ಪರಿಸರನ ಉಳಿಸ್ಬೇಕಲ್ಲ. ಸೊ ಪ್ಲಾಸ್ಟಿಕ್ ಆದಷ್ಟು ನಿಮ್ಮ ಹತ್ರ ನೀವೇ ಕಸನ ಕ್ಲೀನ್ ಮಾಡ್ಕೊಳಕ್ಕಾದ್ರೆ, ಅಥವಾ ನೀವೇ ಏನಾದರೂ ಬೆಂಕಿ ಹಾಕೋಕ್ಕಾಗೋದಾದರೆ ಸೊ ಹಾಕ್ಕೊಳ್ಳಿ, ಎಲ್ಲದನ್ನು ತೊಗೊಂಡೋಗಿ. ಈಗ ಬೆಂಗಳೂರಲ್ಲಂತೂ BBMP ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಆದಷ್ಟು ಟ್ರೈ ಮಾಡ್ಬೋದು ಈ ಒಂದು ಟಿಪ್ಸ್ನ. ಸಾರಿ, ನಾನು ಏನು ಎಡವಟ್ಟು ಮಾಡಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಸ್ವಿಚ್ ಬೋರ್ಡ್ಸನ್ನು ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ವೆಟ್ ಟಿಶ್ಯೂ ಅಥವಾ ವೆಟ್ ವೈಪ್ಸ್ ಇದು ಬರುತ್ತಲ್ಲ, ನೈಲ್ ಪಾಲಿಶ್ ರಿಮೂವರ್ದು ವೆಟ್ಟು, ಸೊ ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು ಅಂತ ನಾನು ಯೂಟ್ಯೂಬಲ್ಲಿ ನೋಡಿದೆ. ಸೊ ನಾನು ಒಂದು ಸತಿ ಮಾಡಿದ್ದೆ ಕೂಡ ಏನೂ ಆಗಿರಲಿಲ್ಲ. ಸೊ ಅದೇ ಥರ ನೈಲ್ ಪಾಲಿಶ್ ರಿಮೂವರ್ ತೊಗೊಂಡು ಕ್ಲೀನ್ ಮಾಡಿದೆ. ನೋಡಿ, ಈ ಥರ ಯಾರೂ ಕೂಡ ಈ ತಪ್ಪನ್ನು ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಸೊ ನನಗೆ ಎಷ್ಟು ಖರ್ಚಾಯಿತು ಇದರಿಂದ ಅಂತಂದರೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ, ಮನೇಲಿರುವಂಥ ಸ್ವಿಚ್ಗಳೆಲ್ಲ ಟಪ 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 ಅಂತ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಇದರಲ್ಲಿ ಆಸಿಡ್ ಕಂಟೆಂಟ್ ಇರುತ್ತಂತೆ. ಸೊ ಸೀರಿಯಸ್ಲಿ ಸ್ವಿಚ್ ಬೋರ್ಡ್ಗೆ ಇಷ್ಟು ಕೆಲಸ ಆಯಿತು ಅಂದರೆ ನಮ್ಮ ನೈಲ್ಸ್ ಏನಾಗ್ಬೋದು ಅಂತ ಯೋಚನೆ ಮಾಡಿ. ನನಗಂತೂ ನಿಜ ಯಪ್ಪ ಹಿಂಗೂ ಆಗುತ್ತಾ ಅಂತ ಅನಿಸ್ಬಿಡ್ತು. ಬೆಳಗ್ಗೆಯಿಂದ ಒಂಥರ ಕೆಲಸ ಆದರೆ ಇವತ್ತೇ ಒಂಥರ ಇದಾಗಿದ್ದೆ ಇನ್ನೊಂಥರ ಸಂಜೆವರೆಗೂ. ಇದು ನಾನು ಸ್ಟಾರ್ಟ್ ಮಾಡಿದ್ದು 2 o'clock ನಾನು ಕ್ಲೀನ್ ಮಾಡಿದೆ ಮಗನ ಮಲಗಿಸಿ. ಅದೆಲ್ಲ ಮಾಡೋಷ್ಟೊತ್ತಿಗೆ ಚಿಮ್ನಿ ಸರ್ವಿಸ್ ಮಾಡೋರು ಕೂಡ ಬಂದರು. ಸೊ ತುಂಬ ಗಲೀಜಾಗಿಬಿಟ್ಟಿತ್ತು ಚಿಮ್ನಿ. ಒಂದು ಸರಿ ಸರ್ವಿಸ್ ಮಾಡಿಸ್ಬಿಡೋಣ, 4 years ಆಯಿತು ನಮ್ಮದು. ಸೊ ಇಲ್ಲಿವರೆಗೂ ಸರ್ವಿಸೇ ಮಾಡಿಸಿರ್ಲಿಲ್ಲ, ಮಾಡಿಸ್ಬಿಡೋಣ ಅಂತ. ಸೊ ಅವರು ಕೂಡ ಬಂದರು, ಮೇಡಮ್ ಫುಲ್ ತೆಗೆದು ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ, ತುಂಬ ವರ್ಷಗಳಾಗೋಗಿದೆ ಅಲ್ವಾ ಅಂದರು. ಸರಿ ಆಯಿತು ಅಂತ ಮಾಡಿದೆ. ನೋಡಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ ಹಿಂದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕೀಗ. ಅವ್ರು ಬಂದಮೇಲೆ ಅವರು ತೊಗೊಂಡೋಗಿ ಟೆರೆಸಲ್ಲಿ ಇಟ್ಕೊಂಡ್ಬಿಟ್ರು. ಮೇಡಮ್ ಮೇಲೆ ಇಟ್ಕೊಂಡು ಮಾಡ್ತೀವಿ ಬಿಡಿ, ಮಗು ಇದೆಲ್ಲ ಸುಮ್ಮನೆ ಯಾಕೆ ಅಂತ ಸರಿ ಅಂತ ಮೇಲೆ ಕಳಿಸ್ಬಿಟ್ಟೆ. ಸೊ ಟೆರೆಸೆಲ್ಲ ಅವ್ರು ಕ್ಲೀನ್ ಮಾಡ್ತಾಯಿದ್ರು. ಸೊ ಅವ್ರು ಬಂದಾಗ ಗೊತ್ತಾಯಿತು ನನಗೆ ಸ್ವಿಚ್ ಬೋರ್ಡ್ ಪ್ರಾಬ್ಲಮ್ ಆಗಿದೆ. ಎಂಥ ಕೆಲಸ ಆಗಿದೆ ಅಂತಂದರೆ, ನಾನು ಆಗಲೇ ವಿಡಿಯೋ ಶೇರ್ ಮಾಡ್ತೀನಿ ನಿಮಗೆ. ಹಿಂಗೆ ಕ್ಲೀನ್ ಮಾಡೋಕ್ಕೆ ವೆಟ್ ಟಿಶ್ಯೂಸ್ನ ಯೂಸ್ ಮಾಡಿದೆ. ಅದೇ ನೈಲ್ ಪಾಲಿಶ್ ರಿಮೂವ್ ಮಾಡೋದು ವೆಟ್ ಟಿಶ್ಯೂಸು. ಸೊ ಎಷ್ಟು ಮಟ್ಟಿಗೆ ನನಗೆ ಪ್ರಾಬ್ಲಮ್ ಆಯಿತು ಅಂತಂದರೆ, ಒಂದೊಂದೇ ಸ್ವಿಚ್ ಟಪ 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 ಅಂತ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಮನೇಲಿ. ನಾನು ಏನೋ ಆಗಿಬಿಟ್ಟಿದೆ ಮನೆಯಲ್ಲಿ ಅಂತ ಅಂದ್ಕೊಂಡೆ. ಮತ್ತು ಎಲೆಕ್ಟ್ರಿಷಿಯನ್ನು ಕರೆಸಿದೆ. ನೋಡಿದ್ರೆ ಎಲ್ಲದರಲ್ಲೂ ಸ್ವಿಚಸ್ ರಿಮೂವ್ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ. 25 ಸ್ವಿಚ್ ಹೋಗಿದೆ ಮನೇಲಿ, 25 ಸ್ವಿಚ್ಚು. ಅದು ಏನೋ ಆಸಿಡ್ ಕಂಟೆಂಟ್ ಇರೋದಂತೆ, ಒಳಗೆ ಹೋಗಿ ಎಲ್ಲದನ್ನು ಕಟ್ಟಾಗಿ ಬಂದುಬಿಟ್ಟಿದೆ. ನಾನು ಹೆಂಗಿದ್ದೀನಲ್ಲ ನಿಜ, ಲಿಟ್ರಲಿ ಬೆಳಗ್ಗೆಯಿಂದ ಸುಮ್ಮನೆ ಫೇಸ್ ವಾಶ್ ಮಾಡಿರೋದಷ್ಟೇ, ಸ್ನಾನ ಏನೂ ಆಗಿಲ್ಲ. ಚಿಮ್ನಿ ರಿಪೇರಿ ಮಾಡೋರು ಬಂದರು, ಅವ್ರ ಜೊತೆ ಮಾತಾಡಿಕೊಂಡು ಅದು ನೋಡಿದ್ರೆ ಅವ್ರು ಬಂದಾಗೆ ನೋಡಿರೋದು ಹಂಗೆ ಆಗ್ತಾಯಿದೆ ಅಂತ. 25 ಸ್ವಿಚಸ್. ಸ್ವಿಚ್ ಬೋರ್ಡ್ ನಮ್ದು ಹೆಂಗಿದೆ, ಫ್ಲ್ಯಾಟ್ ಇದೆ ಫುಲ್ಲು. ಸೊ ಅದು ಸಿಗುತ್ತಾ ಇಲ್ವಾ ಅಂತ ಡೌಟ್ ಇವಾಗ. ಪಾಪ ಅವ್ರಿಗೆ ಕಾಫಿ ಕೂಡ ಮಾಡಿಕೊಟ್ಟಿದ್ದಿಲ್ಲ ಬೆಳಗಿಂದ. ನನ್ನ ಮಗ ಮಲಗಿಲ್ಲ. ಇವಾಗ ಜಸ್ಟ್ 4:30 ಆಗಿದೆ ಟೈಮ್. ಇವಾಗ ಊಟ ಮಾಡಿ ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ಇವಾಗ ಸ್ವಲ್ಪ ನನಗೆ ಕೂತ್ಕೊಂಡೆ. ಹಸ್ಬೆಂಡ್ ಅದೇ ಬೈತಾ ಇದ್ದಾರೆ, ಏನೂ ಮಾಡಬೇಡ ನೀನು ಆರಾಮಾಗಿರು, ನಾನು ಬಂದು ಮಾಡಿಕೊಡ್ತೀನಿ ಅಂದರು. ಮಾಡೋಕ್ಕೆ ಹೋಗಿ ಹಿಂಗಾಯ್ತು. ಸೊ ಹಾಗೆ ಚಿಮ್ನಿ ಸರ್ವಿಸ್ ಕೂಡ ಅವ್ರದ್ದು ಕೂಡ ಕಂಪ್ಲೀಟ್ ಆಯಿತು. ಸೊ ಅವರು ಕೂಡ ಮೇಡಮ್ ಮುಗೀತು ಅಂತ. ಪಾಪ ಅವರಂತೂ ಸೀರಿಯಸ್ಲಿ 2 o'clock ಬಂದವರು ಅಂತ ಅನ್ಕೋತೀನಿ. 2:30ಗೆ ಲಿಟ್ರಲಿ 6:30 ತನಕ ಅದನ್ನು
ಕ್ಲೀನ್ ಮಾಡಿ ಫಿಟ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನಾನು ನಮ್ಮದು ಬಂದು ಇಂಡ್ವೇರ್ ಇರೋವಂಥದ್ದು ಚಿಮ್ನಿ. ಸೊ ಅವ್ರನ್ನ ನಾನು ಕರೆಸಲಿಲ್ಲ, ಇಲ್ಲೇ ಪರಿಚಯ ಇರೋ ಲೋಕಲ್ ಅವ್ರನ್ನೇ ಒಬ್ಬರನ್ನ ಕರೆಸಿದ್ದೆ. ಅವರು ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಒಂದು ಸತಿ ಅವ್ರನ್ನ ಮಾಡಿಸಿದ್ದೆ. ಅದಾದಮೇಲೆ ಸ್ಟವ್ನ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ ಸರ್ವಿಸ್ ಮಾಡ್ಕೊಡೋಕ್ಕಾಗತ್ತಾ ಅಂತ ಕೇಳಿದೆ. ಮೇಡಮ್ ಅದು ಸರ್ವಿಸ್ ಮಾಡಿದ್ರು ಹೀಗೆ ಇರುತ್ತೆ, ಬರ್ನಲ್ ಸ್ವಲ್ಪ ಹೋಗಿದೆ ನಿಮ್ಮದು, ಅದಕ್ಕೇ ಬರ್ನಲ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಏನೋ ಒಂದು ಲಿಕ್ವಿಡ್ ಹಾಕಿ ಒರೆಸಿ ಕೊಟ್ಟರು. ಸೊ ಅವ್ರು ಅದೇ ಹೇಳ್ತಾಯಿದ್ರು, ಈ ಬರ್ನಲ್ಗಳನ್ನು ತೊಗೋಬೇಕಂದ್ರೆ ನಿಮಗೆ 8,000 ಆಗುತ್ತೆ ಅಂತ. ಸೊ ಸರಿ ಆಯಿತು, ಇವಾಗ ಸದ್ಯಕ್ಕೆ ಇಲ್ಲಿ ಉರಿತಿದೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಕರೆಂಟ್ ಇಲ್ಲ ಮನೇಲಿ, ಸ್ವಿಚ್ ಬೋರ್ಡ್ದೆಲ್ಲ ಕೆಲಸಗಳು. ಇವರಂತೂ ಸಂಜೆ 4 ಗಂಟೆಗೆ ಬಂದರು ಅನಿಸುತ್ತೆ. ಪ್ರತಿ ರೂಮಲ್ಲೂ ಪ್ರತಿ ಮನೇಲಿ ಎಲ್ಲೆಲ್ಲಿ ಮೂಲೆಯಲ್ಲಿದೆಯೋ ಎಲ್ಲ ಕಡೆ ನಾನು ಎಲ್ಲೆಲ್ಲಿ ಒರೆಸಿದೆ, ಆಚೆ ಟೆರೆಸ್ ಹತ್ರ ಎಲ್ಲ ಒರೆಸಿದೆ, ಎಲ್ಲ ಕಡೆ ಸ್ವಿಚ್ ಟಪ ಅಂತ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ಟೆನ್ಷನ್ ಆಗೋಯಿತು, ಏನಾಗ್ತಾಯಿದೆಪ್ಪ ಮನೇಲಿ ಅಂತ. ಶಾಕ್ ಸರ್ಕ್ಯೂಟ್ ಏನಾದರೂ ಆಗ್ತಿರ್ಬೋದಾ ಅಂತ ಹೇಳಿದ್ರು ಚಿಮ್ನಿ ಕ್ಲೀನ್ ಮಾಡೋಕ್ಕೆ ಬಂದವರು. ಸೊ ಅವ್ರಿಗೆ ಫೋನ್ ಮಾಡಿದ್ರೆ, ಅಣ್ಣ ಪರಿಚಯ ಇರೋರೆ, ಹಸ್ಬೆಂಡ್ ಫ್ರೆಂಡೇನೆ ಎಲೆಕ್ಟ್ರಿಷಿಯನ್ ಕೂಡ, ಅವ್ರು ಹೇಳಿದ್ರು ಈ ಥರ ಯಾವತ್ತೂ ಹಾಗೇ ಇಲ್ಲ, ಇವತ್ತೇ ಫಸ್ಟ್ ಆಗ್ತಾ ಇರೋದು ಅಂತ. ಅವ್ರು ಬಂದು ನೋಡಿದಾಗ ಗೊತ್ತಾಯಿತು ಹಿಂಗಾಗಿರೋದು ಅಂತ. ಏನು ಮಾಡೋಕ್ಕಾಗಲ್ಲ ಟೈಮು. ಅದಾದಮೇಲೆ ಸೊ ಅವತ್ತಿನ ಕೆಲಸ ಅಷ್ಟೇ. ಅವರು ಸ್ವಿಚ್ ಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ಹೋಗೋಷ್ಟರಲ್ಲಿ ನೈಟ್ 8 o'clock ಆಯಿತು, 8 to 9. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಸರಿ ಹೋಯ್ತು ಅವತ್ತು. ಇದು ನೆಕ್ಸ್ಟ್ ಯಾವತ್ತು ವ್ಲಾಗ್ ಆಗಿದೆ ಗೊತ್ತಿಲ್ಲ, ಎಲ್ಲನೂ ಕೂಡ ಶೇರ್ ಮಾಡ್ಕೋತೀನಿ. ಅತ್ತೆ ಕೂಡ ಬಂದಿದ್ದು. ಸೊ ಅವತ್ತು ನಾನು ಇಲ್ಲಿ ಏನು ಎಲ್ಲ ಬಾತ್ರೂಮ್ಗಳಲ್ಲಿರ್ಬೋದು ಎಲ್ಲ ಕಡೆ ಈ ಒಂದು ಕೊಳಾಯಿಗಳನ್ನಿರ್ಬೋದು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾಯಿ. ನಮ್ಮ ಮನೇಲಿ ಹಾರ್ಡ್ ವಾಟರ್ ಸಿಕ್ಕಾಪಟ್ಟೆ ಹಾರ್ಡ್ ವಾಟರ್ ಜಾಸ್ತಿ ಇದೆ. ಸೊ ನಾವು ಸಾಫ್ಟ್ನರ್ ಹಾಕ್ಸಿಲ್ಲ. ಸೊ ಸಾಫ್ಟ್ನರ್ ಹಾಕ್ಸಿದ್ರು ನಮ್ಮ ಕೋಲಾರ್ ವಾಟ್ರಿಗೆ ತಡೆಯೋದಿಲ್ಲ ಅಂತ ಹೇಳ್ತಾರೆ. ಸೊ ನಾನು ಈ ಒಂದು ಲಿಕ್ವಿಡ್ ಏನು ತೋರಿಸ್ದಿಲ್ಲ, ಸೊ ಅದನ್ನು ಹಾಕಿ ತೊಳಿತೀನಿ, ನೀಟಾಗುತ್ತೆ. ಇದೆಲ್ಲ ಮುಂಚೆ ನಾನು ಒಂಚೂರು ಹಾರ್ಪಿಕಲ್ಲಿ ತೊಳೆದ್ಬಿಟ್ಟಿದೆ. ಸೊ ಅದು ಮಾರ್ಕ್ ಆಗಿದೆ ಅಷ್ಟೇ. ಸೊ ಪ್ರತಿಯೊಂದು ಶಿಂಕ್ ಇರ್ಬೋದು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ. ಅತ್ತೆ ಕೂಡ ಬಂದಿದ್ದರು. ಅತ್ತೆ ಕೂಡ 2 days ಬಂದು ನನಗೆ ಹೆಲ್ಪ್ ಮಾಡಿಕೊಟ್ರು. ಮ್ಯಾಟ್ಗಳಿರ್ಬೋದು, ಹಾಗೆ ಆ ಪಾಟ್ ಕೆಳಗಡೆ ಇಡುವಂಥ ಪ್ಲೇಟ್ಸ್ ಇರ್ಬೋದು, ಹಾಗೆ ಟೆರೆಸ್ ಅತ್ತೆ ಬಂದರೆ ಫಸ್ಟ್ ಕ್ಲೀನ್ ಮಾಡುವಂಥದ್ದು ಗಿಡಗಳು. ಸೊ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು. ನನ್ನ ಅತ್ತೆ ತುಂಬ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ ವ್ಲಾಗ್ಗಳು ಮಾಡೋವಾಗ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ಲಿಮ್ಸ್ ಎಲ್ಲ ತೊಗೊಂಡಿದ್ದೀನಿ ಅಷ್ಟೇ. ಅವರು ಬೆಳಗ್ಗೆನೇ ಬಂದುಬಿಡ್ತಿದ್ರು 10 o'clockಗೆ. 10 o'clock ಬಂದರೆ ಆಲ್ಮೋಸ್ಟ್ 4:35-5:30 ತನಕ ಇಲ್ಲ ಇದ್ದು ಕ್ಲೀನ್ ಮಾಡ್ಕೊಬಿಟ್ಟು ಮತ್ತೆ ಹೋಗ್ತೀವಿ. ಯಾಕಂದರೆ ಮಾವ ಇರ್ತಾರಲ್ಲ ಒಬ್ಬರೇ, ಅವ್ರಿಗೆ ಅಡುಗೆ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಮತ್ತೆ 2 days ಬಂದಿದ್ದರು ಅದೇ ರೀತಿ. ಸೊ ಅವರು ಬಂದು ಒಂದಷ್ಟೆಲ್ಲ ಕ್ಲೀನ್ ಮಾಡಿಕೊಟ್ರು. ಮ್ಯಾಟ್ಗಳಿರ್ಬೋದು ಈ ಥರ ಎಲ್ಲ. ನಾನು ಸ್ಕ್ರೀನ್ಗಳನ್ನೆಲ್ಲ ಮಿಷನ್ಗೆ ಹಾಕ್ತೀನಿ, ಏನು ಹಾಕೋದಿಲ್ಲ. ಮ್ಯಾಟ್ಗಳನ್ನು ತುಂಬ ನೀಟಾಗಿ ನೆನೆಸ್ಬಿಟ್ಟು ಮಿಷಿನ್ಗೆ ಹಾಕ್ತೀನಿ. ಬಟ್ ಅತ್ತೆ ಬೇಡ, ಮಿಷಿನ್ ಹಾಳಾಗುತ್ತೆ, ನಾನು ಕೊಡ್ತೀನಿ ಸುಮ್ಮನಿರಮ್ಮ ಅಂತ. ಸೊ ಪ್ರತಿ ರೂಮಲ್ಲೂ ಕನ್ನಡಿಗಳು, ನಮ್ಮ ಮನೇಲಿ ಶಿಂಕ್ಗಳು ಒಂದು 6 ಶಿಂಕು, ಕನ್ನಡಿಗಳು ಒಂದು 9 ಮಿರರು, ಈ ಥರ ಎಲ್ಲ ಹೆವಿ ಇದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಫೈನಲಿ ಲಾಸ್ಟಿಗೆ ನಾವು ರಿಮೂವ್ ಮಾಡಿದಂಥದ್ದು ಸ್ಕ್ರೀನ್ಗಳು. ಬಿಕಾಸ್ ಆಫ್ ತುಂಬ ದೊಡ್ಡ ಕಿಟಕಿಗಳಿದೆ, ಹಾಲಲ್ಲಿ ಇರ್ಬೋದು, ರೂಮಲ್ಲಿ ಇರ್ಬೋದು. ಸೊ ಅದನ್ನೆಲ್ಲ ಕೂಡ ತೆಗೆದುಬಿಟ್ರೆ ಫಸ್ಟೇ ಮತ್ತೆ ಡಸ್ಟ್ ಆಗ್ತಾ ಇರುತ್ತೆ ಅಂತ ಫೈನಲ್ ಆಗಿ ನೋಡ್ಬೋದು. ನಾವು ಅವತ್ತು ಸ್ಕ್ರೀನ್ಗಳನ್ನೆಲ್ಲ ರಿಮೂವ್ ಮಾಡಿ ಒಂದೊಂದಾಗಿ ನನ್ನ ಕೆಲಸಕ್ಕಿಂತ ನನ್ನ ವಾಷಿಂಗ್ ಮಿಷಿನ್ ತುಂಬ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆಲ್ಲ ಹಾಕ್ಕೊಂಡು ಬ್ಯಾಚ್ ವೈಸ್ ಹಾಕಿ ಎಲ್ಲ ಹೋಗಿದೆ. ಸೊ ಅಲ್ಲಿ ನೋಡ್ಬೋದು ಈ ಒಂದು ಹುಡ್ ವರ್ಕ್ ಏನಿದೆಲ್ಲ, ಸೊ ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಅತ್ತೆ ಇಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ ಟೆರೆಸ್ ಕ್ಲೀನ್ ಮಾಡೋಕ್ಕೆ ಹೋಗಿದ್ದಾರೆ ಇವತ್ತು. ಸೊ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಫಸ್ಟ್ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು. ಸೊ ಎಲ್ಲ ಕೆಲಸ ಮುಗ್ದಿದ್ದಾದಮೇಲೆ ಮನೆ ಕಸ ಗುಡಿಸ್ತಾ ಇರೋವಂಥದ್ದು. ಬೆಳಗ್ಗೆನೇ ಮನೆ ಕಸ ಕೂಡ ಗುಡಿಸ್ತಾಕಾಗ್ತಿರ್ಲಿಲ್ಲ, ಯಾಕೆಂದರೆ ಮತ್ತೆ ಡಸ್ಟ್ ಆಗುತ್ತಲ್ಲ, ಒಂದೇ ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹೀಗೆ ಅತ್ತೆ ಒಂದು ಕೆಲಸ ನಾನೊಂದು ಕೆಲಸ, ಇಬ್ಬರು ಒಂದೇ ಕೆಲಸ ಮಾಡೋಕ್ಕೋದ್ರೆ ಟೈಮ್ ಆಗೋದಿಲ್ಲ ಅಂದ್ಬಿಟ್ಟು ಅವರೊಂದು ಕೆಲಸ ನಾನೊಂದು ಕೆಲಸ ಶಿಫ್ಟ್ ಮಾಡ್ಕೊತಾ ಇದ್ವಿ. ಸೊ ಹಾಗಾಗಿ ನನ್ನ ಮಗನದು ಬ್ಯಾಲೆನ್ಸಿಂಗ್ ಮಾಡೋದು. ಸೊ ಅತ್ತೆ ಇಲ್ದಾಗ ಏನಂದರೆ ನಾನು ಅವನೆದ್ದು ಏನು ಕೆಲಸ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಅವ್ನಿಗೆ ತಿನ್ನಿಸು, ಅವ್ನಿಗೆ ಮಾಡು, ಇದೇ ಆಗುತ್ತೆ. ಸೊ ಅವ್ನು ಮಲಗಿದಾಗ ಮಾಡ್ಕೋತಿದ್ದೆ. ಬಟ್ ಅತ್ತೆ ಬಂದಾಗ ಸೊ ಇಬ್ಬರು ಇರ್ತೀವಲ್ಲ, ಹೆಂಗೋ ಮ್ಯಾನೇಜ್ ಆಗುತ್ತೆ ಅಂದ್ಬಿಟ್ಟು ಕೆಲಸ ಮಾಡ್ಕೋತಾ ಹೋಗ್ತಿದ್ದೆ. ಸೊ ಐಟಮ್ಸ್ ಎಷ್ಟು ಹಿಡ್ಕೋತೀವಿ ಮನೇಲಿ ಅಷ್ಟು ಕೆಲಸ ಆಗುತ್ತೆ. ಸೊ ನೀವು ಹೇಳ್ಬೋದು ಯಾರನ್ನ ಒಬ್ಬನು ವರ್ಕರ್ಸ್ನ ಇಟ್ಕೊಂಡು ಮಾಡ್ಬೋದಲ್ಲ ಅಂತ. ಏನೋ ಗೊತ್ತಿಲ್ಲ ನನಗೆ, ನಾನೇ ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ಯಾರಾದರೂ ಇಟ್ಕೊಂಡು ನನಗೆ ಅಷ್ಟು ಕಂಫರ್ಟಬಲ್ ಆಗಲ್ವೇನೋ ಅಂತ ಅನಿಸುತ್ತೆ.
ಸೊ ಅದಕ್ಕೋಸ್ಕರ ನಾನೇ ಮಾಡಿದೆ. ಸ್ವಲ್ಪ ಕಷ್ಟ ಆಯಿತು ನಿಜ ಈ ವರ್ಷ ಅಂತೂ. ಎಷ್ಟು ಅರ್ಲಿ ಮಾರ್ನಿಂಗ್ ಇರ್ಬೋದು, ಲೇಟ್ ನೈಟ್ಸ್ ಇರ್ಬೋದು ಕ್ಲೀನಿಂಗ್ ಆಗಿದೆ ನಮ್ಮ ಮನೆ ಅಂದರೆ ಇದೇ ಫಸ್ಟ್ ಟೈಮ್ ಅಂತ ಅನಿಸಿದೆ ನನಗೆ. ಮನೆ ಕ್ಲೀನ್ ಮಾಡೋದಕ್ಕೆ ಅಂದರೆ ಪೂಜೆಗೆ 4 ವರ್ಷದಿಂದ ಪೂಜೆ ಮಾಡಿಸ್ತಾ ಇದ್ದೀವಿ. 1 ವರ್ಷ ಬಿಡಿ ಗೃಹ ಪ್ರವೇಶ ಆದಾಗ ಮಾಡಿಸಿದ್ದು. 3 ವರ್ಷದಿಂದ ಕ್ಲೀನಿಂಗು ಬೇರೆ ಲೆಕ್ಕ, ಆದರೆ ಈ ವರ್ಷದ ಕ್ಲೀನಿಂಗೇ ಬೇರೆ ಲೆಕ್ಕ ಥರ ಇತ್ತು. ಹಾಗೆ ನಾನಿಲ್ಲಿ ವೆಟ್ ಟಿಶ್ಯೂಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕರ್ವಿಂಗ್ಸ್ ನೋಡ್ಬೋದು ನಮ್ಮ ಪೂಜಾ ರೂಮ್, ಅದೆಲ್ಲ ಕೂಡ ಸ್ವಲ್ಪ ಬಟ್ಟೆಲಿ ಕ್ಲೀನ್ ಮಾಡೋದು ಕಷ್ಟನೇ ಅನಿಸಿತ್ತು ನನಗೆ. ಸೊ ಈಗ ವೆಟ್ ಟಿಶ್ಯೂಸು ಐಡಿಯಾ ಬಂತು. ಸೊ ವೆಟ್ ಟಿಶ್ಯೂಸ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಿಜ ನೀಟಾಗಿ ಆಯಿತು ಅಂತಲೇ ಹೇಳ್ಬೋದು. ಈ ಜಾಲಿ ಕಟ್ಟಿಂಗ್ ಎಲ್ಲ ಮಾಡಿಸಿರ್ತೀರಲ್ಲ ಕೆಲವರು ಮನೆಯಲ್ಲಿ, ಆ ಥರದ್ದೆಲ್ಲ ಟೈಮಲ್ಲೂ ಕೂಡ ವೆಟ್ ಟಿಶ್ಯೂಸಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಗೋಡೆಗಳನ್ನೆಲ್ಲ ಒರೆಸೋಕ್ಕೂ ಕೂಡ ವೆಟ್ ಟಿಶ್ಯೂಸ್ನ ಯೂಸ್ ಮಾಡಿದೆ. ಸೊ ಚೆನ್ನಾಗಿ ಬಂತು. ನೀವು ಅನ್ಕೋಬೋದು ಇಷ್ಟೊಂದೆಲ್ಲ ಓವರ್ ಕ್ಲೀನಿಂಗ್ ಬೇಕಾ ಅಂತ. ಬಟ್ ಪೂಜೆ ಮಾಡುವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಂದಾಗ ಆದಷ್ಟು ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಏಕೆಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೇ ಏನೋ ಒಂಥರ ಭಯ ನನಗೆ. ಸೊ ಆದಷ್ಟು ಪೂಜೆ ಮಾಡುವಾಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದ್ರಿಂದ ನಮ್ಮ ಮನೆಯೇ ಕ್ಲೀನ್ ಆಗುತ್ತೆ. ಪ್ರತಿದಿನ ನಾವು ಇಷ್ಟು ಡೀಪ್ ಕ್ಲೀನ್ ಮಾಡಲ್ಲ. ನಾನು ಪೂಜಾ ರೂಮ್ ಕ್ಲೀನ್ ಮಾಡಿದಾಗೆಲ್ಲ ಈ ಒಂದು ಕ್ಲೀನಿಂಗ್ ಮಾಡ್ಕೋತೀನಿ. ಅಂದರೆ ಡೈಲಿ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀವಲ್ಲ ಹಬ್ಬಗಳಿಗೆ, ಆ ಟೈಮಲ್ಲಿ. ಸೊ ಬೇರೆ ಟೈಮಲ್ಲೆಲ್ಲ ಇಷ್ಟೊಂದು ಒಳಗೆಲ್ಲ ಹಾಕಿ ಕ್ಲೀನ್ ಮಾಡಲ್ಲ, ಮೇಲೆ ಒರೆಸ್ಕೋತೀನಿ ಅಷ್ಟೇ. ಸೊ ನಾನು ಪ್ರತಿಯೊಂದು ಹುಡ್ಡಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡಿದ್ರಿಂದ ನನಗೆ ಆಲ್ಮೋಸ್ಟ್ 10 ಡೇಸ್, ನಾಳೆ ಪೂಜೆ ಅಂದರೆ ಇವತ್ತು ಕೂಡ ಕ್ಲೀನಿಂಗ್ ಆಗ್ತಾನೆ ಇತ್ತು ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು. ಸೊ ಅಷ್ಟು ಮಟ್ಟಿಗೆ ಕ್ಲೀನ್ ಮಾಡಿದ್ದೆ. ಸೊ ಹಾಗೆ ಇಲ್ಲಿ ಫ್ಲವರ್ಸ್ ಎಲ್ಲ ಏನಿದೆಯಲ್ಲ ಅದನ್ನು ಕೂಡ ನೀರಿಗೆ ಹಾಕ್ಬಿಟ್ಟು ಅದರಲ್ಲೇ ಅದ್ದಿ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಮುಂಚೆ ಸ್ವಲ್ಪ ಸರ್ಫ್ ಅಥವಾ ಲಿಕ್ವಿಡನ್ನು ಹಾಕಿ ಮಾಡ್ತಿದ್ದೆ. ಬಟ್ ನನಗೆ ಫ್ಲವರ್ ಶಾಪೆಲ್ಲ ಅವರು ಹೇಳಿದ್ದು ಏನು ಯೂಸ್ ಮಾಡಬಾರ್ದು ಕೆಮಿಕಲ್ಸು, ಫ್ಲವರ್ ಶೈನಿಂಗ್ ಕಳ್ಕೊಳ್ಳುತ್ತೆ, ಡಿಮ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಒಂದು ಟಬ್ ಫುಲ್ ನೀರು ತೊಗೊಬಿಡ್ತೀನಿ. ಅದರಲ್ಲೇ 2 ಸತಿ, ಒಂದು ಸತಿ ಫುಲ್ ಎಲ್ಲನೂ ಅದ್ದಿ ತೆಗೆದುಬಿಡ್ತೀನಿ, ಇನ್ನೊಂದು ಸತಿ ಮತ್ತೊಂದು ಸತಿ ಫ್ರೆಶ್ ವಾಟರ್ ತೊಗೊಂಡು ಮತ್ತೆ ಇನ್ನೊಂದು ಸತಿ ಎಲ್ಲದನ್ನು ಅದ್ದಿ ತೆಗೆದುಬಿಡ್ತೀನಿ. ಒಂದೊಂದಕ್ಕೂ ತೆಗಿಯಲ್ಲ, ಅಷ್ಟೊಂದು ಡಸ್ಟ್ ಏನೂ ಆಗಿರಲ್ಲ. ಯಾಕೆಂದರೆ ನಾನು ಪ್ರತಿ ಹಬ್ಬಗಳಿಗೆ ಅದಕ್ಕೆ ಕ್ಲೀನ್ ಮಾಡ್ತಾ ಇರ್ತೀನಲ್ವ. ಸೊ 2 ಟಬ್ ನೀರಲ್ಲಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಇದರೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಬಿಸಿಲಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅತ್ತೆ ಮ್ಯಾಟ್ಗಳನ್ನು ವಾಶ್ ಮಾಡೋಕ್ಕಿಟ್ಟಿದ್ರು, ನೆನೆಸಿಟ್ಟಿದ್ರು. ಸೊ ಅಷ್ಟರಲ್ಲಿ ನಾನು ಇದನ್ನು ವಾಶ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ಕೋತಾ ಇದ್ದೀನಿ. ನಾವೆಷ್ಟು ಐಟಮ್ಸ್ ಇಡ್ತೀವಲ್ಲ ಅಷ್ಟು ಟೈಮ್ ನಮಗೆ ಕ್ಲೀನಿಂಗ್ಗೆ ತೊಗೊಳುತ್ತೆ. ಬಟ್ ಹಂಗೆ ಅಂದ್ಬಿಟ್ಟು ಮನೇನ ಹೆಂಗಂದರೆ ಹಂಗೆ ಇಡೋಕ್ಕೂ ಆಗೋದಿಲ್ಲ ಅಲ್ವಾ. ಹಾಗೆ ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗ್ದಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಸ್ಕ್ರೀನ್ ಮತ್ತು ಇವತ್ತಿನೊಂದು ಬ್ಯಾಚನ್ನು ಹಾಕಿದ್ದೀನಿ. ಸೊ ಎಷ್ಟು ಇದು ದೊಡ್ಡ ಸ್ಕ್ರೀನ್ ಇದೆಲ್ಲ ಬರಲಿ ಮನುಷ್ಯನಿಗೆ ಒಂದು ಸತಿಗೆ ಒಂದೇ ಸ್ಕ್ರೀನೇ ಇಡಿಸುತ್ತೆ, ಅಷ್ಟು ಆಗುತ್ತೆ. ಇಲ್ಲಿ ಪ್ರತಿಯೊಂದು ನೀಟಾಗಿ ಕಬೋರ್ಡ್ಸಲ್ಲೆಲ್ಲ ಬೇಕಾಗಿರೋದು ಬೇಡದಿರೋದೆಲ್ಲ ತೆಗೆದು ಬಿಸಾಕಿದ್ದೀನಿ. ನೋಡಿ ಇಲ್ಲಿ ನೋಡ್ಬೋದು ನೀವು, ಕರೆಕ್ಟಾಗಿ ಒಂದು 10 ಮೂಟೆ ಆಗಿತ್ತು ಅನಿಸುತ್ತೆ ನಮ್ಮ ಮನೇಲಿ ವೇಸ್ಟ್ ಸಾಮಾನುಗಳು ಅದು ಇದು. ಏಕೆಂದರೆ ಇವನು ಡೆಲಿವರಿ ಆದಾಗಿಂದ ಮನೇಲಿ ಅದು ಇದು ಡಂಪ್ ಆಗ್ತಾನೆ ಇರ್ತಿತ್ತು. ಸೊ ಡೀಪ್ ಕ್ಲೀನಿಂಗ್ ಎಷ್ಟು ಸತಿ ಮಾಡಿದ್ರು ಕೂಡ ಏನಾದರೂ ಸಿಗುತ್ತೆ. ಮಕ್ಕಳಿರೋ ಮನೆಯಲ್ಲ ಟಾಯ್ಸ್ ಇರ್ಬೋದು, ಮತ್ತು ಈ ಬಾಟಲ್ಗಳು ಅವು ಇವು ಎಲ್ಲನೂ ಕೂಡ ಒಂದು ಅಷ್ಟು ಮೂಟೆಗಳನ್ನು ವೇಸ್ಟ್ ಕ್ಲಾತ್ಗಳು ಕೊಡೋಕ್ಕಾಗೋರು ಕೊಡೋಕ್ಕಿಟ್ಟಿದ್ದೆ, ಆಗದೆ ಇರೋಂಥದ್ದೆಲ್ಲ ಬಿಸಾಕ್ಬಿಡೋಣ ಅಂತ ಇಟ್ಟಿದ್ದೆ. ಗುಡಿಸಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಗುಡಿಸಿ ಒರೆಸೋದು ಲಾಸ್ಟ್ ಅಲ್ವ, ಎಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಹೊರಗಡೆ ಶಾಪಿಂಗ್ ಎಲ್ಲ ಇತ್ತು ಸ್ವಲ್ಪ, ಅಲ್ಲೆಲ್ಲ ಹೋಗಿ ಬಂದು ಅದಾದಮೇಲೆ ಪೂಜಾ ರೂಮ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫೈನಲಾಗಿ ಲಾಸ್ಟಿಗೆ ಪೂಜಾ ರೂಮ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದೇ ರೀತಿ ಆಯಿತು. ಬೆಳ್ಳಿ ಸಾಮಾನೆಲ್ಲ ತೊಳೆದು, ದೇವ್ರ ಫೋಟೋಸ್ ಎಲ್ಲ ತೊಳೆದು ಹೀಗಾಯಿತು. ಪೂಜಾ ರೂಮ್ ಕ್ಲೀನಿಂಗ್ ಎಲ್ಲ ಮುಗೀತು. ಸೊ 2 ಗಂಟೆ ಟೈಮು, ಇನ್ನೊಂದು 10 ನಿಮಿಷ ಏನೋ ಇದೆ. ಹೊರಗಡೆ ಹೋಗಿದ್ವಿ, ಅತ್ತೆ ಎಲ್ಲ ಇದ್ರಲ್ಲ, ಆಮೇಲೆ ತಲೆಗೆ ಸ್ನಾನ ಮಾಡಿದ್ದು, ಕೂದಲು ಇನ್ನೂ ಒಣಗಿಲ್ಲ ನಂದು. ಏನು ಮಾಡೋದು, ಅತ್ತೆ ಮತ್ತು ನಾದಿನಿ ಬಂದಿದ್ದು, ಅವರಿಬ್ಬರು ಹುಡುಗರು, ನಾನು ನನ್ನ ಮಗ ಇಬ್ಬರು ಕೋಲಾರ ಒಳಗೆ ಹೋದ್ವಿ. ಎಲ್ಲ ಕ್ಲೀನ್ ಎಲ್ಲ ಶಾಪಿಂಗ್ ಎಲ್ಲ ಇತ್ತು, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಂಬಂದು ನಾಳೆ ಫ್ರೈಡೇ ತಲೆಗೆ ಸ್ನಾನ ಮಾಡಿದ್ದಲ್ಲ, ಹೆಂಗಾದರೂ ಕ್ಲೀನ್ ಮಾಡಲೇಬೇಕು ಅಂತಲೇ ತಲೆಗೆ ಸ್ನಾನ ಮಾಡಿದ್ದು. ನಾಳೆ ಫ್ರೈಡೇ ನನಗೆ ಸಮಾಧಾನ ಆಗಲ್ಲ, ಡೀಪ್ ಕ್ಲೀನ್ ಮಾಡಬೇಕು, ಟೈಲ್ಸ್ ಎಲ್ಲ ಒರೆಸಿ, ಬೆಳ್ಳಿ ಸಾಮಾನೆಲ್ಲ ಆಚೆ ತೆಗಿನ ಅದನ್ನೆಲ್ಲ ತೊಳೆದು ನಿಜ ಸಖತ್. ಸಿಲ್ವರ್ ಡಿಪ್ ತೊಗೊಂಬರೋಣ ಅಂತ ಹೋದೆ, ಸಿಲ್ವರ್ ಡಿಪ್ಪು ಸಿಗಲಿಲ್ಲ ಇವತ್ತು. ಫುಲ್ಲು ಸಬೀನ ಹಾಕಿ ಉಜ್ಜಿದ್ದು ಸಾಕಾಯಿತು. ಸ್ಟವೆಲ್ಲ ಕ್ಲೀನ್ ಮಾಡಿ, ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ತಿದ್ದೆ. ಹಸ್ಬೆಂಡು ತೊಟ್ಲೆಲ್ಲ ತೆಗಿತಾಯಿದ್ರು. ಎಲ್ಲ ಕೆಲಸ ಮುಗೀತು. ಕ್ಲೀನಿಂಗ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ರಾತ್ರಿ 2 ಗಂಟೆ ಟೈಮು. ಅಯ್ಯೋ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಅಮ್ಮ ಬರ್ತೀನಿ ಅಂತ ಹೇಳಿದ್ರು. ನನ್ನ ಮಗನಿಗಿನ್ನ ನಿದ್ದೆ ಬಂದಿಲ್ಲ, ಮಲಗಿದ್ದ 10:15 ಏನೋ ಎದ್ದ, ಮತ್ತೆ ಮಲಗ್ತಾನೇ ಇಲ್ಲ. ಅಲ್ಲಿ ತೊಟ್ಲು ರೆಡಿ ಮಾಡಿ ಎಲ್ಲ ತೆಗೆದಿಡ್ತಾ ಇದ್ದಾರೆ ಹಸ್ಬೆಂಡು. ಇನ್ನು ಅಲ್ಲಿ ಕರ್ಕೊಂಡು ಎಲ್ಲ ಕಿತ್ತಾಕ್ತಾನೆ ಅಂತ ಇಲ್ಲೇ ಬಂದೆ. ಪೂಜಾ ರೂಮ್ ಕ್ಲೀನ್ ಮಾಡೋವು ಕೂಡ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅಮ್ಮ ಇವತ್ತು ಬರ್ತೀನಿ ಅಂತ ಹೇಳಿದರು. ನಾನು ದೇವರಿಗೆ ಹೂವು ಎಲ್ಲ ಬೇಕಲ್ಲ,
ಸೊ ಸ್ವಾಮಿ ಕೊಟ್ಟಿರೋದು ಅದನ್ನೆಲ್ಲ ಕೆ ಆರ್ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬನ್ನಿ ಅಮ್ಮ ಬೆಳಗ್ಗೆನೇ ಅಂತ ಹೇಳಿ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಹೋಗ್ತಾರೆ ಅವರು ಹೂವು ತೊಗೊಬರೋಕ್ಕೆ, ತೊಗೊಂಡು ನಾಳೆ ಬರ್ತಾರೆ ಬೆಳಗ್ಗೆ. ಅದಾದಮೇಲೆ ಬೆಳಗ್ಗೆ ಅಂದರೆ ಅವ್ರು ಹೋಗಿ ಬಂದು ಆಗಷ್ಟಲ್ಲಿ ಆರಾಮಾಗಿ ಬನ್ನಿ ಕೆಲಸ ಎಲ್ಲ ಆಗಿದೆ ಅಂತ ಹೇಳಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದಿರ್ತಾರೆ ಅವರು, ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಬನ್ನಿ ಅಂತ ಹೇಳಿದ್ದೀನಿ. ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ. ಅತ್ತೆ ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ, ನಾಳೆ ಒಂದು ಕಾರ್ಯ ಇದೆ ಸೊ ತಿಥಿ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಹೇಗಾಗುತ್ತೆ ಅಂತ. ನಾಳೆಯ ಪ್ರಿಪ್ರೇಷನ್ ಬ್ಲಾಗ್ ಬೇರೆ ಬರುತ್ತೆ, ಈ ಬ್ಲಾಗ್ ಯಾವಾಗ ಬರುತ್ತೆ ಅಂತ ನಿಜ ಗೊತ್ತಿಲ್ಲ, ನೋಡೋಣ. ನನಗಿನ್ನ ಸೀಮಂತದ್ದಿರ್ಬೋದು, ಪೂಜೆ ಬ್ಲಾಗ್ಗಳು ಎಷ್ಟೊಂದಿದೆ, ನನ್ನ ತಮ್ಮನ ಮಗಂದು ನಾಮಕರಣದ್ದು ಎಲ್ಲ ಹಾಕಿ ನನ್ನ ಮಗನ ಬರ್ತಡೇದು ಈ ಡಿಸೆಂಬರ್ ಕಂಪ್ಲೀಟ್ ಮಾಡಬೇಕು, ಜನವರಿಯಿಂದ ಹೊಸ ಬ್ಲಾಗ್ಗಳು ಹಾಕಬೇಕು ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಗೊತ್ತಿಲ್ಲ. ಸೊ ಇದಾಗಿತ್ತು ನನ್ನ ಒಂದು ಕ್ಲೀನಿಂಗ್ ಬ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.